ಯಾರನ್ನೂ ಅತಿಯಾಗಿ ಪ್ರೀತಿಸಿರ್ತೀರ, ನಂಬಿರ್ತೀರ. ಅವರು ಆ ನಂಬಿಕೆ ಪ್ರೀತಿನ ಮುರಿದು ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ನಿಮಗೆ ಅಲ್ಲಿಂದ ಎದ್ದು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗಿರೋದೇ ಇಲ್ಲ. ಅಲ್ಲೇ ಕುತ್ಕೊಂಡು ಅಳ್ತಾ ಇರ್ತೀರ, ಕೊರಗ್ತಾ ಇರ್ತೀರ. ಎಷ್ಟು ದಿವಸ ಕುತ್ಕೊಂಡಿರ್ತೀರ? ಯಾರ ಜೊತೆನಾದ್ರು ಮಾತುಕತೆ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ಅವ್ರು ಹೊರಟೋಗಿದ್ದಾರೆ. ಇನ್ಯಾರ ಜೊತೆನಾದ್ರು ಹೇಳ್ಕೊಂಡ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನನ್ನು ಬ್ಲೇಮ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ. ನಿಮ್ಮ ಜೊತೆ ನೀವೇ ಮಾತುಕತೆ ಶುರು ಮಾಡ್ತೀರಾ. ಜೀವನದಲ್ಲಿ ಬಹಳ ಸುಲಭವಾಗಿ ಮಾಡಬಹುದಾದಂಥ ವಿಷಯ ಏನು ಅಂತಂದರೆ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಳೋದು. ಆ ಥರ ಮಾಡಿಕೊಂಡಷ್ಟು ನಾವು ಮತ್ತಷ್ಟು ಕುಸಿತಾ ಹೋಗ್ತೀವಿ. ನಾವು ಅದಕ್ಕೆ ಪ್ರೂಫ್ಗಳನ್ನ ಹುಡುಕ್ತಾ ಹೋಗ್ತೀವಿ. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋದೆ ಇನ್ನೊಬ್ಬರನ್ನ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ. ಅವ್ರು ನಿಮ್ಮನ್ನು ಕೆಟ್ಟದಾಗಿ ನಡ್ಸ್ಕೊಂಡು ಹೋಗಿದ್ದಾರೆ, ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿ. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ, ಆಮೇಲೆ ಬೇರೆಯವ್ರನ್ನ ಕ್ಷಮಿಸ್ಬೋದು. ಯಾವತ್ತು ಯಾರು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾನೆ ಇರ್ತಾರೆ, ಅವ್ರ ಜರ್ನಿ ಸ್ಟಾರ್ಟ್ ಮಾಡಿಲ್ಲ ಅಂತ, ಅವ್ರು ಬ್ಲೇಮ್ ಮಾಡ್ಕೊತಾರೆ, ಅರ್ಧ ಜರ್ನಿ ಮುಗಿಸಿದ್ದಾರೆ ಅಂತ. ಯಾವತ್ತು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ, ಪೂರ್ತಿ ಜರ್ನಿ ಮುಗಿಸಿದ್ದಾರೆ ಅಂತ. ಈ ಸಮಯ ಅನ್ನೋದು ವಿಚಿತ್ರವಾದ ವಸ್ತು. ಹೊರಡ್ತಾ ನಿಮ್ಮ ಮೆಮೊರಿಗಳು, ನೆನಪುಗಳು ಅದರದ್ದು ಆಕಾರನ ಬದಲಿಸ್ತಾ ಹೋದಾಗ ಆ ಸಂದರ್ಭಗಳು ಅಷ್ಟು ಕೆಟ್ಟದಾಗಿರಲಿಲ್ಲ, ಅವರು ಎಷ್ಟು ಕೆಟ್ಟದಾಗಿರಲಿಲ್ಲ, ನೀನೇ ತಪ್ಪು ಮಾಡಿದೆ ಅಂತ ಬರುತ್ತೆ. ಆದರೆ ಅದು ಸುಳ್ಳು. ನೀವು ತಪ್ಪು ಮಾಡಿಲ್ಲ. ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗಿ. ಇನ್ನೊಂದು ಏನು ಗೊತ್ತಾ, ಜೀವನದಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲಿತಾ ಇರ್ತೀರ, ಹಿಂದ್ಗಡೆ ಯಾರೋ ಇಟ್ಕೊಂಡಿದ್ದಾರೆ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇರ್ತೀರ. ಅವರ ನಂಬಿಕೆನ ಮುರಿದು ಸೈಕಲ್ನ ಬಿಟ್ಟಿರಲಿಲ್ಲ ಅಂದರೆ ನೀವು ಯಾವತ್ತೂ ಸೈಕಲ್ ಕಲಿಯೋಕ್ಕೆ ಸಾಧ್ಯನೇ ಇರಲಿಲ್ಲ. ನಂಬಿಕೆ ಮುರಿಯೋದು ಕೆಲವು ಸರಿ ಅವಶ್ಯಕ ಸೈಕಲ್ ಕಲಿಯೋಕ್ಕೆ. ಯೋಚನೆ ಮಾಡಿ.